ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿ ಇದ್ರು ಗಾಯತ್ರಿ ಅವರು. ಆದರೆ ಇದೀಗ ಆ ಒಂದು ನಿರೀಕ್ಷೆ ಹುಸಿಯಾಗಿದೆ. ಗಾಯತ್ರಿ ಅವರ ಬದಲಿಗೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ಇಲ್ಲಿ ಮುನ್ನೆಲೆಗೆ ತೆಗೆದುಕೊಂಡು ಬರುವಂತಹ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ನಿಮ್ಮ ಮುಂದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಕಾಂಗ್ರೆಸ್ನ ಹೈಕಮಾಂಡ್ ಅಧಿಕೃತವಾಗಿ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದೆ. ಕ್ಯಾಬಿನೆಟ್ನಲ್ಲಿ ಮಹಿಳಾ ಕೋಟಾದಲ್ಲಿ ಇದೀಗ ಅದೃಷ್ಟದ ಆಯ್ಕೆ ಆಗಿದೆ. ಯಾರೂ ಕೂಡ ಊಹೆ ಮಾಡದಂತಹ ಹೆಸರಿಗೆ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ಅಸ್ತು ಅಂತಂದಿದೆ. ನೋಡಿ, ಗಾಯತ್ರಿ ಶಾಂತೇಗೌಡ ಅವರ ಆಯ್ಕೆಯಾಗಿದೆ. ನೋಡಿ, ಚಿಕ್ಕಮಗಳೂರು ಜಿಲ್ಲೆಯ ಗಾಯತ್ರಿ ಶಾಂತೇಗೌಡ ಸುದೀರ್ಘವಾಗಿ ಕಾನೂನು ಹೋರಾಟವನ್ನ ಕೂಡ ಮಾಡ್ಕೊಂಡು ಬಂದಿದ್ರು. ವಿಧಾನ ಪರಿಷತ್ ಸದಸ್ಯರಾಗಿದ್ರು. ಇದೀಗ ಅವರು ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ನೋಡಿ, 2021ರ ಡಿಸೆಂಬರ್ನಲ್ಲಿ ನಡೆದಿದ್ದಂತಹ ಚಿಕ್ಕಮಗಳೂರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿಯ ಎಂಕೆ ಪ್ರಾಣೇಶ್ ವಿರುದ್ಧ ಗಾಯತ್ರಿ ಅವರು 6 ಮತಗಳ ಅಂತರದಿಂದ ಸೋಲನ್ನ ಅನುಭವಿಸಿದ್ರು. ಆದ್ರೂ ಸೋಲನ್ನ ಅನುಭವಿಸಿದ್ದೀನಿ ಅಂತ ಹೇಳಿ ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ ಮೆಟ್ಟಿಲೇರಿದ ನಂತರ ಮರು ಎಣಿಕೆಯಲ್ಲಿ 9 ಮತಗಳ ಅಂತರದಿಂದ ಗಾಯತ್ರಿ ಅವರು ಇದೀಗ ಸದಸ್ಯರಾಗಿದ್ರು. ಅದಾದ ನಂತರ ಇದೀಗ ಮಂತ್ರಿಗಿರಿ ಭಾಗ್ಯ ಒಲಿದು ಬಂದಿದೆ. ವಿಧಾನ ಪರಿಷತ್ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ರು ಗಾಯತ್ರಿ ಶಾಂತೇಗೌಡ ಅವರು ಅನ್ನೋದನ್ನ ಗಮನಿಸಿದ್ದೀವಿ. ಯಾವಾಗ ಸೋಲನ್ನ ಅನುಭವಿಸಿದ್ರು ವಿಧಾನ ಪರಿಷತ್ ಚುನಾವಣೆ ಸಂದರ್ಭದಲ್ಲಿ, ಆ ಸೋಲನ್ನ ಅವರು ಅಷ್ಟು ಸುಲಭವಾಗಿ ತೆಗೆದುಕೊಳ್ಳಿಲ್ಲ. ಇಲ್ಲ, ಇಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ ಮೆಟ್ಟಿಲೇರಿದಂತಹ ಸಂದರ್ಭದಲ್ಲಿ 9 ಮತಗಳ ಅಂತರದಿಂದ ಅವರು ಗೆದ್ದು ಬೀಗಿದ್ರು. ಅದಾದ ನಂತರ ಮಂತ್ರಿ ಸ್ಥಾನದ ಆಕಾಂಕ್ಷಿಯೂ ಕೂಡ ಆಗಿದ್ರು. ಅದೇ ರೀತಿಯಾಗಿ ಇದೀಗ ಒಂದು ಕಡೆ ಗಾಯತ್ರಿ ಶಾಂತೇಗೌಡ ಅವರನ್ನ ಆಯ್ಕೆ ಮಾಡಲಾಗಿದೆ. ಇವತ್ತು ಎಂಎಲ್ಸಿ ಆಗಿ ಗಾಯತ್ರಿ ಶಾಂತೇಗೌಡ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಮಧ್ಯಾಹ್ನ 12:30ಕ್ಕೆ ಸಭಾಪತಿ ಕಚೇರಿಯಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿಕ್ಕಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾಗಿ ಅಧಿಕೃತವಾಗಿ ಸೇರ್ಪಡೆಯಾಗ್ತಾ ಇದ್ದಾರೆ. ಕೊನೆ ಕ್ಷಣದಲ್ಲಿ ಗಾಯತ್ರಿಗೆ ಕೈ ತಪ್ಪಿದೆ ಸಚಿವ ಸ್ಥಾನ. ಗಾಯತ್ರಿ ಅವರು ಕೂಡ ಈ ಬಾರಿ ಸಚಿವ ಸ್ಥಾನ ನನಗೆ ಸಿಗತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಬಟ್ ಆದ್ರೆ ಏನ್ ಮಾಡ್ತೀರಿ, ಹೈಕಮಾಂಡ್ ನಾಯಕರು ಯಾರನ್ನ ಆಯ್ಕೆ ಮಾಡ್ತಾರೆ ಅವರೇ ಕೊನೆಯದಾಗಿ ಆಯ್ಕೆಯಾಗಬೇಕಾಗಿದೆ. ಸೊ ಹಾಗಾಗಿ ಗಾಯತ್ರಿ ಶಾಂತೇಗೌಡ ಅವರು ಆಯ್ಕೆಯಾಗಿದ್ದಾರೆ. ಸೊ ಇವತ್ತು ಮಧ್ಯಾಹ್ನ 12:30ಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಡೇ 1ನಿಂದಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇತ್ತು. ಇಷ್ಟು ಜನರನ್ನ ಆಯ್ಕೆ ಮಾಡಿದ್ದೀರಿ, ಅಷ್ಟೂ ಜನರಲ್ಲಿ ಒಬ್ಬ ಮಹಿಳೆಗೆ ನೀವು ಸ್ಥಾನಮಾನವನ್ನ ಕೊಡ್ಲಿಲ್ವಲ್ಲ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇತ್ತು. ನೋಡಿ, ಮನೆಯಲ್ಲಿ ಪ್ರತಿಯೊಂದನ್ನು ನಿಭಾಯಿಸುವಂತಹ ಒಬ್ಬ ಮಹಿಳೆಗೆ ಸಚಿವ ಸ್ಥಾನ ಯಾಕೆ ಕೊಡ್ಲಿಲ್ಲ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇತ್ತು. ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ರು, ಯಾಕೆ ಸಚಿವ ಸ್ಥಾನದ ಒಂದು ಯೋಗ್ಯತೆ ಏನು ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ರು. ಅದರಂತೆಯೇ ಸಾಕಷ್ಟು ನಿರೀಕ್ಷೆಯನ್ನ ಕೂಡ ಇಟ್ಕೊಂಡಿದ್ರು ಗಾಯತ್ರಿ ಶಾಂತೇಗೌಡ. ಕೊನೆಗೂ ಅವರಿಗೆ ಅದೃಷ್ಟ ಒಲಿದು ಬಂದಿದೆ.